ನೋಡಿ ಎಲ್ಲ ಅಪ್ಪರ್ ಆಗ್ತಾರೆ ಗೊತ್ತಾಗಲ್ಲ ಅಂಪೈರ್ಸ್. ಮೇಲೆ ಬನ್ನಿ ಅಫಿಷಿಯಲ್ಸ್ ಎಲ್ಲ ಮೇಲೆ ಬನ್ನಿ. ಕೃಷ್ಣ ನೋಡಿ ಬನ್ನಿ, ಮೇಲೆ ಬನ್ನಿ. ಕೃಷ್ಣ ನೀವು ಬನ್ನಿ. ಶಶಿಡು ಶ್ರೀಯುತ ಶೇಖರ್ ಶಿವಳ್ಳಿರವರು ಆಗಮಿಸಿದರೆ ಅವರಿಗೂ ಸಹ ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಹುಳ್ಳಿನಳ್ಳಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರುವಂತಹ ಭಾರತಿ ಲಿಂಗರಾಜರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಚ್ ಮಲ್ಲಿಗೆರೆ ಶ್ರೀಯುತ ಶೇಖರಣ್ಣರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಶೇಖರ್ ಅವರು ಎಚ್ ಮಲ್ಲಿಗೆರೆ, ಶ್ರೀಯುತ ಮಾದೇವರವರು ಎಚ್ ಮಲ್ಲಿಗೆರೆ, ಶ್ರೀಯುತ ಚಂದ್ರರವರು ಎಚ್ ಮಲ್ಲಿಗೆರೆ ಶಿಕ್ಷಕರು, ಹಾಗೆ ಶ್ರೀಯುತ ಚಂದ್ರಣ್ಣರವರು ಎಚ್ ಮಲ್ಲಿಗೆರೆ, ಹಾಗೆ ಇನ್ನೋರ್ವರು ಶ್ರೀಯುತ ಮಾಧವರವರು ಎಚ್ ಮಲ್ಲಿಗೆರೆ ಅವರಿಗೂ ಸಹ ನಮ್ಮ KS ಪುಟ್ಟಣ್ಣಯ್ಯ ಕಪ್ನ ಆಯೋಜಕರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ನಮ್ಮ ಗಣ್ಯರು ಶ್ರೀಯುತ ಶೇಖರ್ ಅವರು ಫಸ್ಟ್ ಪ್ರೀ ಕ್ವಾರ್ಟರ್ ಫೈನಲ್ ಮ್ಯಾಚ್, ಸೆಕೆಂಡ್ ಪ್ರೀ ಕ್ವಾರ್ಟರ್ ಫೈನಲ್ ಮ್ಯಾಚ್ ಮಂಡ್ಯ ವಿರುದ್ಧ ಬಾಗಲಕೋಟೆ. ಈ ಪಂದ್ಯಕ್ಕೆ ತೀರ್ಪುಗಾರರಾಗಿ ತಾರಾಮಣಿ, ರೆಫರಿ ತಾರಾಮಣಿ, ಅಂಪೈರ್ಸ್ ನಳಿನಾಕ್ಷಿ, ಕೃಷ್ಣ, ಸ್ಕೋರರ್ ನಾಗೇಂದ್ರ, ಅಸಿಸ್ಟೆಂಟ್ ಸ್ಕೋರರ್ ರಮೇಶ್ and ಓಡು ಲಿಂಗೇಗೌಡ, ಡುವಲ್ ರೈಡರ್ ಪ್ರದೀಪ್. ತಾರಾಮಣಿ, ನಳಿನಾಕ್ಷಿ, ಕೃಷ್ಣ, ನಾಗೇಂದ್ರ, ರಮೇಶ್, ಓದು ಲಿಂಗೇಗೌಡ, Pradeep. I request all the officials please take charge on court number 2. ಹಾಸನ್ ಹಾಗೂ ಯಾದಗಿರಿ ತಂಡದ ನಾಯಕರು ತಮ್ಮ ಆಟದ ಅಂಕಣ ಕರ್ತನೆ. ಮ್ಯಾಚ್ ಹಾಸನ್ ಹಾಗೂ ಯಾದಗಿರಿ ಎರಡು ತಂಡದ ನಾಯಕರು ತಮ್ಮ ಆಟಗಾರನ ಅಂಕಣ ಮೂರಕ್ಕೆ ಕರ್ತನೆ. ಲೀಗ್ ನೋಡಿ ಪಂದ್ಯ ಮುಗಿದಿದೆ, ತಡ ಮಾಡಬೇಡಿ. ಲೇಟಾಗಿ ಬಂದ ಅಂಕಣ ಜಾರುತ್ತೆ. ಯಾದಗಿರಿ, ಹಾಸನ್, ಯಾದಗಿರಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರುವಂತಹ ಎಲ್ಲ ನಮ್ಮ ಮುಖ್ಯ ಅತಿಥಿಗಳಿಗೆ ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರ ಪರವಾಗಿ ಎಲ್ಲ ಆಯೋಜಕರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಧಾರವಾಡ ವಿರುದ್ಧ ಚಿಕ್ಕಮಗಳೂರು ಬಾಲಕರ ವಿಭಾಗದ ಮುಂದಿನ ಪಂದ್ಯ. ಎರಡು ತಂಡದ ನಾಯಕರೇ ತಮಗಿದು ದ್ವಿತೀಯ ಕರೆ. ಧಾರವಾಡ ವಿರುದ್ಧ ಚಿಕ್ಕಮಗಳೂರು, ಎರಡು ತಂಡದ ನಾಯಕರೇ ತಮಗಿದು ದ್ವಿತೀಯ ಕರೆ.
ಇಂಜಿನಿಯರು ಯುವರಾಜ್ ಮಲೈಕನಪೇಟೆ ವೇದಿಕೆ ಮೇಲೆ ಬರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಗಾಣದಾಳು ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಯುತ ಯುವರಾಜ್ ಎನ್ ಕಟ್ಟೆ ಅವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಮುಂದಿನ ಪ್ರೀ ಕ್ವಾರ್ಟರ್ ಭಾಗದ ಹಲೋ 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 ಹಾಸನ ಹಾಗೂ ಯಾದಗಿರಿ ತಂಡಗಳು ಈಗಾಗಲೇ ಅಂಕಣ ಪ್ರವೇಶಿಸಿದವೆ.
ಟಚ್ ಮೂಲಕ ಇಲ್ಲಿ ರೈಟ್ ಕವರ್ ಭಾಗದಲ್ಲಿದ್ದಂತಹ ಆಟಗಾರ್ತಿಯನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. 7-2 ಇನ್ ಫೇವರ್ ಆಫ್ ಆತಿಥೇಯ ಮಂಡ್ಯ. ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ. ಅಂಕಣ ಒಂದರಲ್ಲಿ ಒಂದು ಅದ್ಭುತ ಪಂದ್ಯ ನಡೀತಾ ಇದೆ. ಹೋಮ್ ಟೀಮ್ ಮಂಡ್ಯ ಮತ್ತೆ ಬಾಗಲಕೋಟೆ ನಡುವೆ. ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ಈ ಗೇಟ್ ಎಂಟ್ರೆನ್ಸ್ ಮುಂದ್ಗಡೆ ಯಾರು ನಿಂತ್ಕೊಂಡಿದ್ರೆ ಹಿಂದ್ಗಡೆ ಕಾಣ್ತಾ ಇಲ್ಲ. ಮಹಿಳೆಯರು ಕಂಪ್ಲೇಂಟ್ ಮಾಡ್ತಾ ಇದ್ರೆ, ಇಲ್ಲೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರೆ, ದಯಮಾಡಿ ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ಸ್ವಲ್ಪ ಅಲ್ಲೇ ಕೆಳಗಡೆ ಆದ್ರೂ ಕೂತ್ಕೊಳ್ಳಿ, ಇಲ್ಲ ಅಂತಂದ್ರೆ ಹಿಂದೆಗಡೆ ಇರೋರು ಅಲ್ಲೇ ಕೆಳಗಡೆ ಕೂತ್ಕೊಳ್ಳಿ ಸರ್. ಕಾಣ್ತಾ ಇಲ್ಲ, ಹಿಂದ್ಗಡೆ ಇರೋ ಕಂಪ್ಲೇಂಟ್ ಮಾಡ್ತಾ ಇದಾರೆ. ನಮ್ಮ ಅಡುಗೆ ಮನೆಯ ಉಸ್ತುವಾರಿಗಳು ಯಾರಿದ್ದೀರಾ? ಅಲ್ಲಿಂದ ಮಾಹಿತಿ ಬಂದಿದೆ, ದಯವಿಟ್ಟು ಅಲ್ಲಿ ಕರೆಂಟ್ ಸಪ್ಲೈ ಕಟ್ ಆಗಿದೆ ಅಂತ ಅಡುಗೆ ಮನೆ ಹತ್ರ. ದಯವಿಟ್ಟು ಕರೆಂಟ್ನ ಸಂಬಂಧಪಟ್ಟಂತ ವ್ಯಕ್ತಿ ದಯವಿಟ್ಟು ಅಲ್ಲಿ ಅಡುಗೆ ಮನೆ ಹತ್ರ ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಕಣ 4ರಲ್ಲಿ ಮಹಿಳಾ ವಿಭಾಗದ ಪಂದ್ಯ. ಜೂನಿಯರ್ ಗರ್ಲ್ಸ್ ಹಾಸನ ವಿರುದ್ಧ ಮೈಸೂರು. 2 ತಂಡಗಳಿಗಿದು ಅಂತಿಮ ಕರೆ. ಕೋರ್ಟ್ ನಂಬರ್ 4ರಲ್ಲಿ ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಮುರಳಿ, ತೀರ್ಪುಗಾರರಾಗಿ ಸಂಪತ್, ಬಾಗಲಕೋಟೆ ವಿರುದ್ಧ ಮಂಡ್ಯ. ಬಾಗಲಕೋಟೆ ತಂಡದ ಜರ್ಸಿ ನಂಬರ್ 3 ಆಟಗಾರ್ತಿ ಉತ್ತಮವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ್ತಿಯನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. 12-3 ಮಂಡ್ಯ ಮುನ್ನಡೆಯಲ್ಲಿದೆ. ಮೆಡಿಕಲ್ ಡಿಪಾರ್ಟ್ಮೆಂಟ್ ಎಲ್ಲಿದ್ರ ಒಂದ್ ಸ್ವಲ್ಪ ಅಂಕಣ 2ರ ಬಳಿ ಆಗಮಿಸಬೇಕು. ಯಾಕೋ ನಮ್ಮ ಮಂಡ್ಯ ಜನರು ಚಳಿಗೆ ಸೈಲೆಂಟ್ ಹಾಕೋತಿದ್ರ. ಕಮಾನ್ ಮಂಡ್ಯ! ಸೌಂಡ್ ಸಾಕಾಗ್ತಾ ಇಲ್ಲಪ್ಪ. ಮಂಡ್ಯ ಅಂದ್ರೆ ಇಡೀ ಇಂಡಿಯಾಗೆ ಗೊತ್ತು. ಕ್ರೀಡಾ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಚಲನಚಿತ್ರ ರಂಗದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲೇ ಮಂಡ್ಯದ ಗೊತ್ತು. ಈ ಬಾರಿ ಸಹ ಜೂನಿಯರ್ ವಿಭಾಗದ ಒಂದು ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನಮ್ಮ KS ಪುಟ್ಟಣ್ಣಯ್ಯರವರ ಹೆಸರಿನಲ್ಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ರೆಫ್ರಿ ಮೈಸೂರು ಮೋಹನ್ ಅವರು ಅಂಕಣ 3ರಲ್ಲಿ ರಿಪೋರ್ಟ್ ಮಾಡಬೇಕು. ಅಫಿಷಿಯಲ್ ಮೈಸೂರು ಮೋಹನ್ ಸರ್, ಅಂಕಣ 3ಕ್ಕೆ ಬೇಗ ರಿಪೋರ್ಟ್ ಮಾಡ್ಕೋಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮೂಲಕ ವೈನ್ಸ್ ನ ಮಾಲೀಕರು ಆಗಿರುವಂತಹ ಶ್ರೀಯುತ ಶಂಕರ್ ಸರ್ ಅವರಿಗೆ ನಮ್ಮ KS ಪುಟ್ಟಣ್ಣಯ್ಯ ಕಪ್ ಆಯೋಜಕರ ಪರವಾಗಿ ಅವರಿಗೆ ಪ್ರೀತಿಯ ಗೌರವವನ್ನು ಈ ವೇದಿಕೆಯಲ್ಲಿ ಸಲ್ಲಿಸಲಾಗ್ತಾ ಇದೆ. ಫೋಟೋ. ಮೆಡಿಕಲ್ ಡಿಪಾರ್ಟ್ಮೆಂಟ್ ಎಲ್ಲಿದ್ರ? ಮೆಡಿಕಲ್ ಡಿಪಾರ್ಟ್ಮೆಂಟ್ ಬಾಗಲಕೋಟೆ ತಂಡಕ್ಕೆ ಡೂ ಆರ್ ಡೈ. ಮಂಡ್ಯದ ಬಾಲಕಿಯರು ಈ ಒಂದು ಡಿಸೈಡರ್ ನಲ್ಲಿ ಟ್ಯಾಕಲ್ ಮಾಡ್ತಾರ, ಕಾದ್ ನೋಡ್ಬೇಕಾಗಿದೆ. 7 ಆಟಗಾರ್ತಿಯರ ನಡುವೆ ರೈಟ್ ಹ್ಯಾಂಡರ್ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ 2 ಟಚ್ಗಳು ಸಹ ಪ್ರಯತ್ನ ಇತ್ತು. ರೈಟ್ ಕಾರ್ನರ್ ಭಾಗದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆದ್ರು. ಅರೆ ಮನಸ್ಸಿನ ಒಂದು ಟ್ಯಾಕಲ್ಗೆ ಮುಂದಾಗಿಲ್ಲಿ ಒಂದಂಕವನ್ನು ಬಿಟ್ಕೊಡ್ತಾ ಇದ್ರೆ. ಈಗಾಗಲೇ ಅಂಕಣ 2ರಲ್ಲಿ ಬಾಲಕರ ವಿಭಾಗದ ಪಂದ್ಯ. ಬಾಗಲಕೋಟೆ ವಿರುದ್ಧ ಇಂಡಿಯಾದ ಸ್ಕಾಟ್ಲೆಂಡ್ ಅಂತಾನೆ ಕರೆಯಲ್ಪಡುವಂತಹ ಕೊಡಗು ಜಿಲ್ಲಾ ತಂಡ. ಈ
ಒಂದು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮಧುಸೂದನ್ ಅವರು ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಂತೆ ದರ್ಶನ್ ಪುಟ್ಟಣ್ಣಯ್ಯನವರು KS ಪುಟ್ಟಣ್ಣಯ್ಯನವರ ಸುಪುತ್ರರಾಗಿದ್ದುಕೊಂಡು ತಂದೆಯಂತೆ ಕೂಡ ಅವರು ನೆಲದ ಮಣ್ಣಿನ ಗ್ರಾಮೀಣ ಕ್ರೀಡಾಕೂಟವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಅದರಲ್ಲೂ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರವನ್ನು ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಪರಿಚಯಿಸುವಂಥ ನಿಟ್ಟಿನಲ್ಲಿ ಒಂದು ಅತ್ಯುತ್ತಮವಾದ ಕ್ರೀಡಾಂಗಣವನ್ನು ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ದ ಮ್ಯಾಚ್ ಬಿಟ್ವೀನ್ ಬೆಂಗಳೂರು ಅರ್ಬನ್ ಅಂಡ್ ಬಿಜಾಪುರ. ಎಲ್ಲ ಕ್ರೀಡಾಪಟುಗಳನ್ನು ಉದಯೋನ್ಮುಖ ಕ್ರೀಡಾಪಟುಗಳನ್ನು ಪರಿಚಯಿಸಿ ರಾಜ್ಯ ಹಾಗೂ ದೇಶಕ್ಕೆ ಒಂದು ಮಾದರಿಯಾಗುವಂಥ ನಿಟ್ಟಿನಲ್ಲಿ ಈ ದಿವಸ ಒಂದು ಅತ್ಯುತ್ತಮವಾದ ಚಾಂಪಿಯನ್ಶಿಪ್ನ ಆಯೋಜನೆ ಮಾಡಿದ್ದಾರೆ. ಅವರ ಒಂದು ಕಾಳಜಿ, ಅವರ ಒಂದು ಪರಿಶ್ರಮ ನಿಮ್ಮೆಲ್ಲರ ಕಣ್ಗಳಲ್ಲಿ ಕಾಣ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. KS ಪುಟ್ಟಣ್ಣಯ್ಯನವರು ಕೂಡ ಅತ್ಯುತ್ತಮವಾದ ಕುಸ್ತಿಪಟು ಹಾಗೆ ಕಬಡ್ಡಿ ಪಟು ಕೂಡ ಆಗಿದ್ದರು. ಅವರ ಸುಪುತ್ರರಾದ ದರ್ಶನ್ ಪುಟ್ಟಣ್ಣನವರು ಆ ಒಂದು ಕ್ರೀಡೆಯನ್ನು ಜಗದಗಲಕ್ಕೆ ಬೆಳೆಸುವಂಥ ನಿಟ್ಟಿನಲ್ಲಿ ಪ್ರಥಮ ಪ್ರಯೋಗದಲ್ಲೇ ತುಂಬ ಅಭೂತಪೂರ್ವವಾದ ಹೆಸರನ್ನು ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ. ಬಾಲಕರ ಬಾಲಕಿಯರ ಈ ಒಂದು ಚಾಂಪಿಯನ್ಶಿಪ್ ಕರ್ನಾಟಕದಷ್ಟಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಮನೆ ಮಾತಾಗುವಂಥ ಒಂದು ಆಯೋಜನೆ ದರ್ಶನ್ ಪುಟ್ಟಣ್ಣವರ ಕಡೆಯಿಂದ ಆಗಿದೆ. ಅವರನ್ನು ಪಡೆದಂಥ ಈ ವಿಧಾನಸಭಾ ಕ್ಷೇತ್ರ ತುಂಬ ಧನ್ಯ, ಅಗಣ್ಯ. ಬಂಧುಗಳೇ, ಈ ಒಂದು ಕಬಡ್ಡಿ ಪಂದ್ಯಾವಳಿ ಅತ್ಯುತ್ತಮವಾಗಿ ಮೂಡಿಬರಲು ಕಾರಣಕರ್ತಾದಂಥ ಅವರ ಬೆಂಬಲಿಗರು ಮತ್ತು ಅವರ ಅನುಯಾಯಿಗಳು ಮತ್ತು ಎಲ್ಲ ಕ್ರೀಡಾಪಟುಗಳು ಹಾಗೆ ಕ್ರೀಡಾ ತರಬೇತುದಾರರು ಎಲ್ಲರೂ ಕೂಡ ಕಳೆದ ತಿಂಗಳಿಂದ ಶ್ರಮವಹಿಸಿ ಈ ಒಂದು ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ನ ಅತ್ಯುತ್ತಮವಾಗಿ ನಡೆಸಲಿಕ್ಕೆ ಕಾರಣ ಆಗಲಿದೆ. ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣವರ ಒಂದು ಸಾಧನೆ ಅಂತ ಎಲ್ಲರ ಪರವಾಗಿ ಕೋರ್ಕೊಳ್ತೇನೆ. ಕೋರ್ಟ್ ನಂಬರ್ 3 ಫಸ್ಟ್ ಏಡ್ ಟೀಮ್. ಸರ್ ಫಸ್ಟ್ ಏಡ್ ಟೀಮ್, ಮೆಡಿಕಲ್ ಟೀಮ್. ಕೋರ್ಟ್ ನಂಬರ್ 3 ಕೋರ್ಟ್ ನಂಬರ್ 4 ಬೆಂಗಳೂರು ಅರ್ಬನ್ ಹಾಗೂ ವಿಜಯಪುರ ಎರಡು ತಂಡದ ನಡೆಗೊಳಿಸಿ ಜಾರತ್ತೆ. ಇನ್ನು ಮುಂದೆ ಮ್ಯಾಚ್ ಆಡ್ಲಿಕ್ಕೆ ಆಗಲ್ಲ, ಆದಷ್ಟು ಬೇಗ ಅಂಕಣ ಪ್ರವೇಶ ಮಾಡಿ. ಬೆಂಗಳೂರು ಅರ್ಬನ್ ಹಾಗೂ ವಿಜಯಪುರ ಸಾಕಷ್ಟು ಸಮಯ ಕೊಟ್ಟಿದ್ದೇವೆ, ದಯಮಾಡಿ ಅಂಕಣ ಪ್ರವೇಶ ಮಾಡಿ. ಬೆಂಗಳೂರು ಅರ್ಬನ್ ಹಾಗೂ ವಿಜಯಪುರ. ಈ ಒಂದು ಕಾರ್ಯಕ್ರಮಕ್ಕೆ ಹುಳ್ಳಿನಳ್ಳಿ ಶ್ರೀಯುತ ರಾಜೇಶ್ ಅವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂದು ಮೂರನೇ ದಿನದ ಪಂದ್ಯ ಈಗಾಗಲೇ ಬಾಲಕಿಯರ ವಿಭಾಗದಲ್ಲಿ ಲೀಗ್ ಹಂತದ ಪಂದ್ಯಗಳು ಮುಕ್ತಾಯಗೊಂಡು ನಾಕೌಟ್ ಮಾದರಿಯ ಪಂದ್ಯಗಳು ಆರಂಭಗೊಂಡಿದೆ. ಹಾಗೆ ಬಾಲಕರ ವಿಭಾಗದಲ್ಲೂ ಸಹ ನಾಕೌಟ್ ಮಾದರಿಯ ಪಂದ್ಯಗಳು ಆರಂಭವಾಗಲಿಕ್ಕಿದೆ. ನಾಳೆ ಅಂತಿಮ ದಿನ. ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತೆ ಎಂದು ಕಾದು ನೋಡುವಂತಹ ಒಂದು ಕ್ಷಣ. ಈಗಾಗಲೇ ಬಾಲಕಿಯರ ವಿಭಾಗದ ಪಂದ್ಯದಲ್ಲಿ ನಮ್ಮ ಮಂಡ್ಯ ತಂಡ ಬಹಳ ಉತ್ತಮವಾದಂತಹ ಲೀಡ್ ಅನ್ನ ಪಡ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರ ಮಂಡಳಿಯ ಕನ್ವೀನರ್ ಆಗಿರುವಂತಹ ಶ್ರೀಯುತ KJ ರಮೇಶ್ ಅವರು ಬಹಳ ಅಚ್ಚುಕಟ್ಟಾಗಿ ತೀರ್ಪುಗಾರ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರಿಗೆ ಸಂಪೂರ್ಣವಾಗಿ ಈ ಒಂದು ಪಂದ್ಯಾವಳಿಗೆ ಸಹಕರಿಸ್ತಾ ಇದ್ದಾರೆ. ಶ್ರೀಯುತ KJ ರಮೇಶ್ ಅವರಿಗೆ ಸಹ ತುಂಬ ಹೃದಯದ ಧನ್ಯವಾದ. ನೋಡಿ, ಅದ್ಭುತವಾದ ಡ್ಯಾಶು. ಮತ್ತೊಂದು ಪಾಯಿಂಟ್ ನ ಪಡ್ಕೋತಾರೆ ಇಲ್ಲಿ ಯಾದಗಿರಿ ತಂಡ. ಇದರಿಂದ ಸ್ಕೋರ್ ಆಗಿದೆ 5-4 ನೋಡಿ ಯಾದಗಿರಿ ತಂಡದ ಪರವಾಗಿ. ಸಾಕಷ್ಟು ಸಮಯ ಬೀರ್ತಾ ಇದೆ ಬೆಂಗಳೂರು ಅರ್ಬನ್ ಹಾಗೂ ವಿಜಯಪುರ. ಇದು ನಾಕೌಟ್ ಮ್ಯಾಚ್.
ಬಾಲಕಿಯರ ವಿಭಾಗದ ಪಂದ್ಯಕ್ಕಾಗಿ ಬೆಂಗಳೂರು ಅರ್ಬನ್ ವರ್ಸಸ್ ವಿಜಯಪುರ. ಯಾಕೆ ಲೇಟ್ ಮಾಡ್ತಾ ಇದ್ರಾ? ನಾವು ನಿಮ್ಗೆ ಅವಾಗಲೇ ಸೂಚನೆ ನೀಡಿದ್ದೇವೆ, ಸಾಕಷ್ಟು ಚಳಿ ಇರೋದ್ರಿಂದ ಮ್ಯಾಟ್ ಅಂಕಣ ಆಗಿರೋದ್ರಿಂದ ಅಂಕಣಕ್ಕೆ ಮಂಜು ಆವರಿಸಿದ್ರೆ ನಿಮ್ಗೆ ಆಡೋದಕ್ಕೆ ತೊಂದರೆ ಆಗುತ್ತೆ. ನೀವು ಲೇಟ್ ಮಾಡಿದಷ್ಟು ನಿಮ್ಗೆ ತೊಂದರೆ. ಸರ್, ಮಾರ್ಕ್ ಮಾಡೋರು ಎಲ್ಲಿದ್ದಾರೆ? ಮ್ಯಾಟ್ಗೆ ಮಾರ್ಕ್ ಮಾಡೋರು ಟೇಪ್ ಬೇಕಾಗಿದೆ ಇಲ್ಲಿ ಅಂಕಣ 3ರಲ್ಲಿ. ಆತಿಥೇಯ ಮಂಡ್ಯದ ಬಾಲಕಿಯರು ಸಾಕಷ್ಟು ಅಂಕದ ಮುನ್ನಡೆಯೊಂದಿಗೆ ಲೀಡ್ ಅನ್ನು ಹೆಚ್ಚಿಸಿಕೊಂಡಿದ್ದಾರೆ. ಮುಂದಿನ ಪಂದ್ಯ ವಿಜಯಪುರದ ಬಾಲಕಿಯರು ಈಗಾಗಲೇ ಆಗಮಿಸಿದ್ದಾರೆ. ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯ ಬೆಂಗಳೂರು ಗ್ರಾಮಾಂತರ ವಿರುದ್ಧ ಚಿಕ್ಕಬಳ್ಳಾಪುರ. ಎರಡು ತಂಡದ ಆಟಗಾರರೇ ತಮಗಿದು ದ್ವಿತೀಯ ಕರೆ. ಸರ್, ಅಂಕಣ 3ರಲ್ಲಿ ಬೆಂಗಳೂರು marking ಮಾಡಬೇಕು. ಗ್ರಾಮಾಂತರ ವಿರುದ್ಧ ಚಿಕ್ಕಬಳ್ಳಾಪುರ. ಎರಡು ತಂಡದ ಆಟಗಾರರೇ ತಮಗಿದು ದ್ವಿತೀಯ ಕರೆ. ಈ ಒಂದು ಕಬಡ್ಡಿ ಪಂದ್ಯವನ್ನು ನಮ್ಮ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಬಾಗಲಕೋಟೆ 39, ಕೊಡಗು 12. ಬಾಲಕರ ವಿಭಾಗದ ಸ್ಕೋರ್ ವಿವರ ಅಂಕಣ 2ರಲ್ಲಿ. Hello. Official for the free quarterfinal, third free quarterfinal match, Bangalore Urban versus Vijaypura. Official are as follows. Referee Venu, umpires Sunita ಹಾಗೂ ಅಶ್ವಥ, scorer Shantama, assistant scorers Murali and Mamata, dual raider Sampath. I request all the officials please take charge on court number 4 for the match to be played between Bangalore Urban and Vijaypura. Venu, Sunita, Ashwatha, Shantamma, Murali, Mamata and Sampath. Last and final call for the match between Dharwad and Chikmagalur. ಬಾಲಕರ ವಿಭಾಗದ ಮುಂದಿನ ಪಂದ್ಯಕ್ಕಾಗಿ ಅಂತಿಮ ಕರೆ ಧಾರವಾಡ ಹಾಗೂ ಬೆಂಗಳೂರು. ಎರಡು ತಂಡದ ಆಟಗಾರರೇ ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಿ ಸಹಕರಿಸಬೇಕಾಗಿ ವಿನಂತಿ. ಧಾರವಾಡ ಹಾಗೂ ಚಿಕ್ಕಮಗಳೂರು ಎರಡು ತಂಡದ ಆಟಗಾರರೇ ಆದಷ್ಟು ಬೇಗ ಅಂಕಣ ಪ್ರವೇಶಿಸಿ ಸಹಕರಿಸಬೇಕಾಗಿ ವಿನಂತಿ. ಬಾಗಲಕೋಟೆ ವಿರುದ್ಧ ಮಂಡ್ಯ ಅಂಕಣ 2ರಲ್ಲಿ ಪ್ರವೇಶಿಸಬೇಕು. ಅಂಕಣ 3ರಲ್ಲಿ ಮುಂದಿನ ಪಂದ್ಯ ಬೆಂಗಳೂರು ಗ್ರಾಮಾಂತರ ವಿರುದ್ಧ ಚಿಕ್ಕಬಳ್ಳಾಪುರ. ಎರಡು ತಂಡದ ಆಟಗಾರರೇ ತಮಗಿದು ದ್ವಿತೀಯ ಕರೆ. ಆತಿಥೇಯ ಮಂಡ್ಯದ ಬಾಲಕಿಯರು ಹೇಗೆ ಆಡ್ತಾ ಇದ್ದೀರಾ? ಸಾಕಷ್ಟು ಸಂಖ್ಯೆಯಲ್ಲಿ ತಾಯಂದಿರು ಮಹಿಳೆಯರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಬಾಗಲಕೋಟೆ ವಿರುದ್ಧ ಮಂಡ್ಯ 29-9, 20 ಅಂಕದ ಮುನ್ನಡೆಯಲ್ಲಿ ಮಂಡ್ಯ ತಂಡ. ಅಂಕಣ 3ರಲ್ಲಿ ಇದೀಗ ಹಾಫ್ ಟೈಮ್ ಆಗಿದೆ. ಹಾಸನ ಮತ್ತು ಯಾದಗಿರಿ ನಡುವಿನ ಈ ಒಂದು ಪಂದ್ಯಾವಳಿಯಲ್ಲಿ ಹಾಸನ ತಂಡ 4 ಅಂಕಗಳ ಮುನ್ನಡೆಯನ್ನು ಪಡೆದಿದೆ. ಸ್ಕೋರ್ ಲೈನ್ ಹೇಳ್ತಾ ಇದೆ 10 ಮತ್ತು 6 ಯಾದಗಿರಿ ತಂಡಕ್ಕೆ. ಸರ್, ಮಾರ್ಕಿಂಗ್ ಮಾಡೋರು ಅಂಕಣ 3ರಲ್ಲಿ. ಸರ್, ಮಾರ್ಕಿಂಗ್ ಮಾಡೋರು ಅಂಕಣ 3ರಲ್ಲಿ. ನೋಡಿ, ಮ್ಯಾಚ್ ಮುಗಿದಿರೋರು ನೆಕ್ಸ್ಟ್ ನಿಮ್ದು